ಹಾಯ್ ವೀವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಬ್ಲಾಗ್ ಜೊತೆ ಬಂದಿದ್ದೀನಿ. ಏನಂತಂದರೆ, ನಾವು ಶನಿವಾರ ಸಾಯಂಕಾಲ ನಮ್ಮ ಮಾಮ ಮನೆಗೆ ಹೋಗಿದ್ವಿ. ಅಲ್ಲೇ ಒಂದು ಸ್ವಲ್ಪ ಕತ್ಲೆ ಆಗಿತ್ತು. ಅದಾಗಿದ್ದಾದಮೇಲೆ ರಾತ್ರಿ ಊಟಕ್ಕೆ ನಮ್ಮ ಅಕ್ಕ ಚಿತ್ರಾನ್ನ, ಮೊಸರನ್ನ, ಹಾಗೆ ಬೋಂಡ, ನೆಂಚ್ಕೊಳ್ಳೋದಕ್ಕೆ ಅಂತ ಸಲಾಡ್, ಕ್ಯಾರೆಟ್, ಈರುಳ್ಳಿ, ಹಾಗೆ ಸೌತೆಕಾಯಿ, ಇದನ್ನೆಲ್ಲ ಮಾಡಿದ್ರು. ಇದೆಲ್ಲ ಇತ್ತು ಊಟದಲ್ಲಿ. ಎಲ್ಲರೂ ಕೂಡ ಸುತ್ತ ಸರ್ಕಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಎಲ್ಲರೂ ಹೀಗೆ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ ಈ ಥರ ಊಟ ಮಾಡೋದೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಬ್ಯುಸಿ ಲೈಫಲ್ಲಿ. ಈ ಥರ ಸರಿಯಾಗಿ ಊಟನೇ ತಿನ್ನೋದಿಲ್ಲ. ಹೀಗೆ ಯಾವತ್ತಾದ್ರೂ ಒಂದಿನಾದರೂ ಈ ಥರ ಎಲ್ಲ ಊಟ ಮಾಡಿದ್ರೆ ಕೂತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಬಾಂಡಿಂಗ್ ಕೂಡ ಬೆಳೆಯುತ್ತೆ ಸಂಬಂಧದಲ್ಲಿ. ನೋಡಿ, ಎಲ್ಲರೂ ಕೂಡ ಹಾಗೆ ಸೆಲ್ಫ್ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ವಿ. ಚಿತ್ರಾನ್ನ, ಮೊಸರನ್ನ ಅಂತೂ ತುಂಬಾ ಸೂಪರಾಗಿತ್ತು. ದಿನ ಊಟ ಮಾಡೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ವಿ ಅನಿಸುತ್ತೆ. ಎಲ್ಲರೂ ಮಾತಾಡಿಕೊಂಡು ಹಾಗೆ ಸರಿಗಮಪ ಬರ್ತಿತ್ತು, ಅದನ್ನು ಕೂಡ ನೋಡಿಕೊಂಡು ಹಾಡನ್ನೆಲ್ಲ ಕೇಳಿಸ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು ಆ ಒಂದು ದಿನ. ಹೀಗೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ. ಎಲ್ಲ ಬ್ಯಾಟಿಂಗ್ ಆಗಿದ್ದಾದಮೇಲೆ ನಾಯಿ ಮರಿಗೆ ಊಟ ಇಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ವಾಕ್ ಮಾಡಿದ್ದಾದಮೇಲೆ ನಾಯಿ ಮರಿ ಬಂದಿತ್ತು. ನಮ್ಮ ಪಾಪು ಇದಕ್ಕೆ ಡೀಸೆಂಟ್ ಅಂತ ಹೆಸರಿಟ್ಟಿದ್ದಾನೆ. ನಾಯಿ ಮರಿಗೆ ಥ್ಯಾಂಕ್ಸ್ ಕೊಡು ಅಂತ ಕೇಳ್ತಿದ್ದ, ಅದು ಥ್ಯಾಂಕ್ಸ್ ಕೊಡ್ತಿತ್ತು. ಹಾಗೆ ನಮ್ಮ ಮಾವ ಅದು ಬರ್ತಿರ್ಲಿಲ್ಲ ಊಟ ಮಾಡೋಕ್ಕೆ, ಅದಕ್ಕೆ ಬಾ ಬಾ ಅಂತ ಹೀಗೆ ಕರಿತಿದ್ರು. ಅದಾಗಿದ್ದಾದಮೇಲೆ ನೆಕ್ಸ್ಟ್ ಡೇ ನಾವು ಒಂದು ಗೃಹ ಮೇಳ ಇತ್ತು, ಅಲ್ಲಿಗೆ ಹೋಗಿದ್ವಿ. ಏನಾದರೂ ಚೆನ್ನಾಗಿರುತ್ತೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲಿಪ್ಸ್ಗಳು, ಹಾಗೆ ಮಕ್ಕಳಿಗೆ ಚಪ್ಪಲಿಗಳು, ಅದಾಗಿದ್ದಾದಮೇಲೆ ಮನೇಲಿ ಮಾಡಿದ ಹಪ್ಪಳ, ಸಂಡಿಗೆ, ನಂತರ ಡ್ರೈ ಫ್ರೂಟ್ಸ್ಗಳು, ಕೀ ಚೈನ್ಸು, ಕಸ್ಟಮೈಸ್ ಕೀ ಚೈನ್ಸು, ಮ್ಯಾಟ್ಸ್ಗಳು, ಡೋರ್ ಮ್ಯಾಟ್ಸು, ನಂತರ ಪ್ಯಾಂಟ್ಸು, ಟಾಪ್ಸು, ಡೈಲಿ ಯೂಸ್ ಪ್ಯಾಂಟ್ಸು, ಟಾಪ್ಸ್ಗಳೆಲ್ಲ ಇತ್ತು. ಅದು 10 ರುಪೀಸಿಂದ ಸ್ಟಾರ್ಟ್ ಆಗಿತ್ತು ಆ ಒಂದು ಸೇಲು. ಅಲ್ಲಿ ನಾವು ಇದು ಬಾಚಣಿಗೆ, ಬ್ರಷಸ್ ಏನಾದರೂ ಇಡೋದಕ್ಕೆ ಒಂದು ಕಂಟೈನರು, ಈ ಥರ ಸೋಪು, ಆಮೇಲೆ ಜರಡಿ, ಸ್ಟಡಿ ಟೇಬಲ್, ನೈಲ್ ಕಟರ್, ಮಕ್ಕಳಿಗೆ ರಿಬ್ಬನ್ಸು, ಹೀಗೆ ಎಲ್ಲದನ್ನು ತೊಗೊಂಡು ಬಂದ್ವಿ. ಪರವಾಗಿಲ್ಲ, ರೇಟ್ ಎಲ್ಲ ರೀಸನಬಲ್ ಆಗೇ ಇತ್ತು, ಚೆನ್ನಾಗಿತ್ತು. ಹೀಗೆ ಒಂದು ದಿನ ಕಳೀತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾದರೂ ಒಂದು ವ್ಲಾಗ್ ಮಾಡೋದಕ್ಕೆ, ಏನಾದ್ರು ಒಂದು ಕಂಟೆಂಟ್ನ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಮಾಡೋದಕ್ಕೆ ಕೂಡ ಒಂಥರ ಹುರುಪು ಇರುತ್ತೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.